From here, can we get a bus for Chinatown? Yeah. 49 AC circle bus. 49 49ไม่ได้ ไม่ได้ได้49ไปไหน ฝั่งโน้น49ได้ฝั่งโน้นไป opposite For Chinatown. yeah Chinatown Wait, that side? บัสสต็อปอ่ะ Okay, done. Yes, ಸಿಕ್ತು ಬಸ್ ಸ್ಟಾಪ್. ಎರಡು ಬಸ್ ಇದೆ, ಒಂದು 49 ಮತ್ತು 59. ಎವರಾಟ್ನ ಚೈನಾಟೌನ್ ಎರಡು ಹೆಸರಿದೆ. ನಿಲ್ಸಂಗೆ ಇಲ್ಲ ಬಸ್ಸು. ಬಸ್ ಬಂದಿದೆ ಗೊತ್ತಿಲ್ಲ, ಫೋಟೋ ಶೂಟ್ ಮಾಡ್ಕೊಂಡು ನಿಂತ್ಕೊಬಿಟ್ವಿ ನಾನಂತೂ. 53 ರೆಗ್ಯುಲರ್ ಬಸ್ ಗೈಸ್. ಇದರ ಕಾಸ್ಟ್ ನಂಬರು ಎವರಾಟ್, ಅದಕ್ಕೆ ಹೋಗ್ಬೇಕು. ನೋಡೋಣ, ಹತ್ತದ ಮೇಲೆ ಅವ್ರು ಇಲ್ಲ ಅಂತ ಹೇಳಿದ್ರೆ ಇಳಿಸ್ಬಿಡ್ತಾರೆ ಅಷ್ಟೇ. ಎವರಾಟ್ 2 16 60 16. ಥ್ಯಾಂಕ್ ಯು. ಕಿಲಾಡಿ ಲೇಡಿ 60 ಅಂದರೆ ಹ್ಞೂ ಅಂತ ಹೇಳ್ಬಿಟ್ಟು ಈಗ ಅದಾದ್ಮೇಲೆ ಅಂಕಲ್ ನೋಡಿದ ತಕ್ಷಣ 16 ಅಂತ ಹೇಳ್ತಾ ಇದ್ದಾರೆ. ಟಿಕೆಟ್ ನೋಡಿ, ನಮ್ಮ ಬೆಂಗಳೂರಲ್ಲೇ ನಾನು ಬಸ್ಸಲ್ಲಿ ಹೋಗಲ್ಲ. ಟ್ಯಾಕ್ಸಿ ಅಂತೂ ಹೆವಿ ಲೂಟ್ ಮಾಡ್ತಾರೆ. ಟುಕ್ಕು ನಾರ್ಮಲ್ ಲೋಕಲ್ ಗಾಡಿ ಕಮ್ಮಿ ಇರುತ್ತಂತ ಅಂದ್ಕೊಂಡ್ರೆ ಅದು ಇನ್ನೂ ಹೆವಿ ಕಿತ್ಕೋತಾನೆ ನನ್ನ ಮಕ್ಕಳಂತೂ. ಬಸ್ಸು ಬೆಸ್ಟು, ತಿಳ್ಕೊಬಿಟ್ರೆ ಅಂದರೆ ಇದರಲ್ಲೇ ತಿರುಗಾಡ್ತೀನಿ ಇವತ್ತು. ಎಸ್, ನೌ ವಿ ಆರ್ ಗೋಯಿಂಗ್ ಟು ಚೈನಾಟೌನ್. ಎವರಾಟ್ ಚೈನಾಟೌನ್. ನೆಕ್ಸ್ಟ್ ಸ್ಟಾಪ್ ಇಪ್ ನೌ. Now next stop. Okay. ಎಲ್ಲರೂ ನಮಸ್ಕಾರ, ನಾನು ಸುಬ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಥೈಲ್ಯಾಂಡ್ ಬ್ಯಾಂಕಾಕ್ ಸೀರೀಸಲ್ಲಿ ಈಗಿರುವಂಥ ಒಂದು ಜಾಗ ಚೈನಾಟೌನ್ ಗೈಸ. ಎಕ್ಸಾಕ್ಟ್ ಚೈನಾಟೌನು ಆಪೋಸಿಟ್ಟು ಹೋಟೆಲ್ ರಾಯಲ್ ಬ್ಯಾಂಕಾಕ್ ಚೈನಾಟೌನ್ ಅನ್ನೋ ಒಂದು ಜಾಗ ಆಪೋಸಿಟಲ್ಲಿ, ಡೈರೆಕ್ಟ್ ಆಪೋಸಿಟಲ್ಲಿ ಇರುವಂಥ ಒಂದು ಪ್ಲೇಸು. ಎಕ್ಸ್ಕ್ಯೂಸ್ ಮೀ, ಜಸ್ಟ್ ಗಿವ್ ಇಟ್. ನಾಯ್ಕ್ ಏಕ್ ರೋಲ್ ನೂಡಲ್ ಅನ್ನೋ ಒಂದು ಜಾಗ ಗೈಸ್. 1916 ಸ್ಟಾರ್ಟ್ ಆಗಿರುವಂಥ ಒಂದು ಪ್ಲೇಸು. ಅಂದರೆ ಆಲ್ಮೋಸ್ಟ್ ಆಲ್ 63 ವರ್ಷದಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ರೋಡಲ್ಲಿ ಆಲ್ಮೋಸ್ಟ್ ಒಂದು 3-4 ಸಲ ಓಡಾಡ್ಬಿಟ್ಟೆ ನಾನಂತೂ. ನೋಡಿದಾಗೆಲ್ಲ ಜನ ಇದ್ದಾರೆ, ಕಡಿಮೆನೇ ಆಗಿಲ್ಲ. ಸೊ ಬಂದು ಕೇಳಿದಾಗ ಒಂದಷ್ಟು ಐಟಮ್ ಪಾಪ್ಯುಲರ್ ಅಂತ ಹೇಳಿದ್ರು. ಆಲ್ರೆಡಿ ಆರ್ಡರ್ ಮಾಡಿದ್ದೀವಿ. ಈ ಊರಲ್ಲಿ ಕಾಮನ್ ಫುಡ್ಡು ಪೋರ್ಕ್ ಗೈಸ್. ಎಲ್ಲೇ ಹೋದರೂ ಪೋರ್ಕ್ ಅನ್ನೋದು ಕಾಮನ್ನು. ಇಲ್ಲಿ ನಾನೇನು ತೊಗೊಂಡಿದ್ದೀನಿ ಅಂದರೆ ಡೀಪ್ ಫ್ರೈಡ್ ಕ್ರಿಸ್ಪಿ ಪೋರ್ಕ್ ಒಂದು ವಿತ್ ರೈಸ್ ತೊಗೊಂಡಿದ್ದೀನಿ. ನಂತರ ಡಕ್ ಮಾಂಸ ಗೈಸ್, ಬ್ರೈಸ್ಡ್ ಡಕ್ ತೈ ಅಂತ ಲೆಗ್ ಪೀಸ್ ತೊಗೊಂಡಿದ್ದೀನಿ. ವೆಯ್ಟಿಂಗ್ ಇನ್ ದ ಕ್ಯೂ. ಸಿಕ್ಕಾಪಟ್ಟೆ ಫಾರಿನರ್ಸು, ಲೋಕಲ್ ಪೀಪಲ್ಲು ಮತ್ತು ಫಾರಿನರ್ಸು ಸುಮಾರು ಜನ ಕುತ್ಕೊಂಡು ಟೇಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. Can you sit here? ಸೀಟ್ ಸಿಕ್ತು ನಮಗೆ. ಲಿಟ್ರಲಿ ಒಂದು ಕ್ರೌಡೆಡ್ ಪ್ಲೇಸ್ ಗೈಸ್. ಕ್ಯೂ ಅಲ್ಲಿ ನಿಲ್ಲಿಸ್ಕೋತಾರೆ, ಆರ್ಡರ್ ತೊಗೋತಾರೆ. ಫುಡ್ ರೆಡಿ ಆದ ತಕ್ಷಣ ಒಳಗಡೆ ಸೀಟ್ ಖಾಲಿ ಆದರೆ ಒಳಗೆ ಕಳಿಸಿ ಕೂರಿಸಿ ಟೇಸ್ಟ್ ಮಾಡಿಕೊಂಡು ಹೊರಡು ಅಂತ ಹೇಳ್ತಾರೆ. ಕುತ್ಕೊಳ್ಳಿ.
ಡಕ್ ಮಾಂಸ ಲೈಫಲ್ಲೇ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು. ಮೇಲ್ಗಡೆ ಆ ಸ್ಟಾಕ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲೇ ಹೋದರೂ ಈ ಪಾಲಕ್ಕೊಂದು ಕಟ್ ಮಾಡಿಬಿಟ್ಟು ಕೊಡ್ತಾರೆ ಗೈಸ್. ಅದೇನೋ ಪಾಪ್ಯುಲರ್ ಅಂತ ಅನಿಸುತ್ತೆ ಎಲ್ಲ ಕಡೆನೂ. ನೆಕ್ಸ್ಟ್ ಒಂದು ಐಟಮ್ ಬರಲಿ, ಒಟ್ಟಿಗೆ ಸೇರಿಸಿ ಟ್ರೈ ಮಾಡ್ತೀನಿ ನಾನು. ದಿಸ್ ಇಸ್ ಗ್ರೇವಿ. ಥ್ಯಾಂಕ್ ಯು. ನೆಕ್ಸ್ಟ್ ಐಟಮು ಬಂದ್ಬಿಡ್ತು, ಲಿಟ್ರಲಿ ಅನ್ನ ಸಾರು ಇದ್ದಂಗೆ ಇದೆ ನೋಡಿ. ವೈಟ್ ರೈಸು, ಮೇಲ್ಗಡೆ ಒಂದು ಗ್ರೇವಿ ಹಾಕಿದ್ದಾರೆ, ನಂತರ ಫ್ರೈಡ್ ಪೋರ್ಕ್ ಇಲ್ಲಿ ನೋಡಿ ಕಾಣುತ್ತೆ, ಡೀಪ್ ಫ್ರೈ ಮಾಡಿರುವಂಥ ಒಂದು ಪೋರ್ಕ್ ಮೀಟ್ ಪೀಸು. ಟೇಸ್ಟ್ ಮಾಡೋಣ. ಫಸ್ಟ್ ನಾವು ವೈಟ್ ರೈಸ್ನು ಜೊತೆಗೆ ಗ್ರೇವಿ ಇದನ್ನು ಟ್ರೈ ಮಾಡ್ಬಿಟ್ಟು ನಂತರ ಬಾತ್ಕೊಳ್ಳಿ ಟ್ರೈ ಮಾಡೋಣ ಗೈಸ್. ಪೋರ್ಕ್ ಅಂತೂ ತಿಂತಾನೇ ಇದೆ ಈ ಊರಲ್ಲಂತೂ. ಅಲ್ಲೊಂದು ಕಡೆ ಟ್ರೈ ಮಾಡಿದೆ, ಸಖತ್ ಪೋರ್ಕ್ ಅಂತಲೇ ಹೇಳ್ಬೋದು. ಡೀಪ್ ಫ್ರೈ ಮಾಡಿ ಕಚ 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 ಕಟ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಲೆಟ್ಸ್ ಟೇಸ್ಟ್ ದಿಸ್ ಗೈಸ್. ಸೆಂಟ್ರಲ್ ಲೈಟಾಗಿ ಹಸಿ ಹೊಡಿತಿದೆ, ಮೇಲ್ಗಡೆ ಒಂದು ಫ್ರೈಡ್ ಕ್ರಿಸ್ಪಿಯಾಗಿರೋದು ಒಂಥರ ಚೆನ್ನಾಗಿದೆ ಗೈಸ್. ಆ ಟೇಸ್ಟ್ ಇಷ್ಟ ಆಯಿತು. ಬಟ್ ಒಳಗಡೆ ಲೈಟಾಗಿ ಒಂದು ಹಸಿ ರಾ ಮೀಟ್ನ ತಿಂದರೆ ಯಾವ ಥರ ಇರುತ್ತೋ ಆ ಥರ ಇದೆ. ಬಟ್ ಫ್ಲೇವರ್ ಚೆನ್ನಾಗಿದೆ ಒಂಥರ. ವೈಟ್ ರೈಸ್ ಕೊಟ್ಟಿದ್ದಾರೆ, ಬಂದು ಜಸ್ಟ್ 1-2 ದಿವಸ ಆಗಿದೆ. ರೈಸ್ ಏನು ತಿಂದೇ ಇರೋಂಗೆ ಅನಿಸ್ಬಿಡ್ತು ನನಗಂತೂ. ಕರೆಕ್ಟಾಗಿ ಅಂಟಬಾರ್ದು, ಹಂಗೆ ತಿಂದ್ರೇ ತಾಯಿ ಫುಡ್ಡು. ನಮ್ಮ ಥರ ಫುಲ್ಲು ಮಿಕ್ಸ್ ಮಾಡ್ಕೊಂಡು ತಿಂದರೆ ಒಂಥರ ಇಂಡಿಯನ್ ಅಂದ್ಬಿಡ್ತಾರೆ. ಇಲ್ಲಿ ಬಂದಾಗ ಆಮೇಲೆ ತಾಯಿ ಸ್ವೀಟು. ಸಾರು ಅಂದರೆ ನಮ್ಮ ಕಡೆ ಯಾವ ಥರ ಫೀಲ್ ಇರುತ್ತೆ ಗೈಸ್, ಸ್ವಲ್ಪ ಖಾರ ಇರಬೇಕು, ಸ್ವಲ್ಪ ಫ್ಲೇವರ್ ಇರಬೇಕು. ಇದು ಫ್ಲೇವರ್ ಇದೆ, ಬಟ್ ಸಿಹಿ ಅಂಶ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಪೋರ್ಕ್ ಇರುವಂಥ ಒಂದು ಗ್ರೇವಿ ಇದು. ಆ ಫ್ಲೇವರ್ ಅಂತೂ ಸ್ವಲ್ಪ ಜಾಸ್ತಿನೇ ಹೊಡಿತಿದೆ, ಆ ರಾನೆಸ್ ಹೊಡಿತೆ ತಿನ್ನಬೇಕಾದ್ರೂ ಅಂತೂ. ಬಟ್ ಏನೇ ಅಂದರೂ ಆ ಫ್ರೈಡ್ ಟೆಕ್ಸ್ಚರು ನಿಜ ಸೂಪರ್ ಆಗಿದೆ. ಸುಮ್ಮನೆ ಎಲ್ಲ 63 ವರ್ಷದಿಂದ ನಡೆಸ್ಕೊಂಡು ಬರ್ತಿರೋಕ್ಕಾಗಲ್ವಲ್ಲ. ಚೈನಾ ಟೌನು ಲೋಕಲಿ ಪಾಪ್ಯುಲರ್ ಆಗಿರುವಂಥ ಒಂದು ಪ್ಲೇಸು, ಸಿಕ್ಕಾಪಟ್ಟೆ ಕ್ರೌಡೆಡ್ ಜಾಗ, ಹೆವಿ ಬಸ್ಸಿಂಗ್ ಜಾಗ ಅಂತಲೇ ಹೇಳ್ಬೋದು ಗೈಸ್. ಅದರಲ್ಲೂ ಬೆಳಗ್ಗೆಯಿಂದ ನಾನ್ ಸ್ಟಾಪಾಗಿ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಪ್ಲೇಸು. ಬಂದರೆ ಈ ಜಾಗದಲ್ಲಿ ಫುಡ್ಸ್ ಟೇಸ್ಟ್ ಮಾಡಬೇಕಂತ ಅನಿಸಿದ್ರೆ ಟ್ರೈ ಮಾಡಿ. ಬಿಕಾಸ್ ಲೋಕಲ್ ಫುಡ್ಸು, ಥಾಯ್ಲ್ಯಾಂಡಿಗೆ ಬಂದಮೇಲೆ ಥಾಯ್ ಫುಡ್ ಟ್ರೈ ಮಾಡಿದ್ರೆ ಹೇಗೆ. ನನಗೆ ಮೀಟ್ ಇಷ್ಟ ಆಗೋಯ್ತು, ಸ್ವಲ್ಪ ಸಿಹಿ ಹೊಡಿತಿದೆ. ನೆಕ್ಸ್ಟ್ ಇಟ್ಸ್ ಟೈಮ್ ಟು ಹ್ಯಾವ್ ದ ಡಕ್ ಬಾತ್ಕೋಳಿ. ಬಾತ್ಕೋಳಿ ಲೆಗ್ ಪೀಸ್. ಲಿಟ್ರಲಿ ಅದು ಕಟ್ ಮಾಡಬೇಕಾದ್ರೆ ನಾನು ನೋಡಿದಾಗ ನಾನು ಅನಿಸಿದ್ದು ಚಿಕನ್ ಐತೆ, ಚಿಕನ್ ತೊಗೊಳ್ಳೋಣ ಅಂತ. ಇಲ್ಲ ಸರ್, ಅದು ಬಾತ್ಕೋಳಿ ಡಕ್ ಅಂತ ಹೇಳಿದ್ರು. ಹೇಗೆ ಬೆಂದೋಗಿದೆ ಅಂತ ನೋಡಿ. ಲೆಟ್ಸ್ ಟೇಸ್ಟ್ ದಿಸ್. ಚೆನ್ನಾಗಿದೆ ಮಾಂಸ. ಅದಕ್ಕೆ ಇದು ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಕರೆಕ್ಟಾಗಿ ಬೇಯಿಸಿದ್ದಾರೆ, ಒಂದು ಸಾಫ್ಟ್ ಇದೆ, ಆರಾಮಾಗಿ ತಿನ್ಬೋದು ಅಂತ ಹೇಳ್ತೀನಲ್ಲ. ಹೂ ಥರ ಬೆಂದೋಗಿದೆ ಅಂತ ಲಿಟ್ರಲಿ ಇಲ್ಲಿ ಫೀಲ್ ಆಗುತ್ತೆ ನಿಮಗೆ. ಬಟ್ ಯಾವುದೇ ಐಟಮ್ ತಿಂದರೂ ಒಂಥರ ಫಿಶ್ ಸಾಸ್, ಫಿಶ್ ಆಯಿಲ್ ಫ್ಲೇವರ್ ಅಂತೂ ಲೈಟಾಗಿ ಹೊಡಿಯುತ್ತೆ ನಿಮಗೆ ಇಲ್ಲಿ. ಮೀಟ್ ತುಂಬ ಚೆನ್ನಾಗಿದೆ, ಲಿಟ್ರಲಿ ಚಿಕನ್ ಇದ್ದಾಗಿದೆ ಇದಂತೂ. ನಾನಿದು ಸ್ಮಾಲ್ ತೊಗೊಂಡಿದ್ದೀನಿ, 80 ಬಾಟ್, ಅಂದರೆ 170-180 ರುಪೀಸ್ ಕಾಸ್ಟ್ ಆಗುತ್ತೆ. ಇದು ನೋಡಿಲ್ಲ, ಐ ಥಿಂಕ್ 100 ಅಂತ ಅನಿಸುತ್ತೆ ಗೈಸ್. ಇಲ್ಲೇ ಇದೆಯಲ್ಲ ಬಿಲ್ಲು. ಇದು 80. ಎಸ್, ಇದು 80 ರುಪೀಸು. ಒಂದು ಲೆಗ್ ಪೀಸು ಕ್ಲೀನಾಗಿ ಕೊಡ್ತಾರೆ. ಮೀಟು ಒಂದು ಬೇಯಿಸಿರೋವಂಥ ಮೀಟ್ ಟೇಸ್ಟ್ ಇದ್ದಂಗೆ ಇರುತ್ತೆ. ಲೈಟಾಗಿ ಅದೆಲ್ಲ ಒಂದು ಸಾಸಿನೆಸ್ಸು, ಒಂದು ಫ್ಲೇವರ್ ಕೊಟ್ಟರೆ ಆ ಫಿಶ್ ಆಯಿಲ್ ಫ್ಲೇವರು ಲಿಟ್ರಲಿ ಅದೇ ಥರ ಇದೆ. ಚೆನ್ನಾಗಿದೆ. ಆರಾಮಾಗಿ ಐಟಮ್ಸ್ನ ಅವರು ರೆಕಮೆಂಡ್ ಮಾಡಿರ್ತಾರೆ. ಇದು ಪರ್ಸ್ನಲ್ ರೆಕಮೆಂಡೇಷನ್, ಇದನ್ನು ಟ್ರೈ ಮಾಡಿ ಅಂತ ಅವ್ರ ಮೆನ್ಯೂಲ್ಲಿ ನೋಡಿ ಸೆಲೆಕ್ಟ್ ಮಾಡಿರುವಂಥ ಒಂದು ಡಿಶ್ಶು. ಬಂದರೆ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರ ಗೈಸ್. ಓಕೆ, ನೋಡೋಣ. ಇದನ್ನು ಫಸ್ಟ್ ಮುಗಿಸ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ. ಥ್ಯಾಂಕ್ ಯು. ಇಲ್ಲಿನ ಬ್ರೇಕ್ಫಾಸ್ಟ್ ಅಂತ ನೋಡಿ, ಒಂದು ಸ್ಪಾಟ್ ಲಂಚ್ ಏನಾದರೂ ಹೇಳ್ಬೋದು. ಬಟ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲಿ ನಿಂತೇ ಇರ್ತಾರೆ, ಬರ್ತಾ ಇರ್ತಾರೆ, ಟೇಸ್ಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟು ಒಂದು ಪ್ಲೇಸ್ ನೋಡಿದ್ದೀನಿ ಗೈಸ್, ಡೆಸರ್ಟ್. ಥಾಯ್ಲ್ಯಾಂಡಲ್ಲಿ ಎಳ್ನೀರು ಅನ್ನೋದು ತುಂಬ ಫೇಮಸ್.
ಪ್ರತಿಯೊಬ್ಬರು ಟ್ರೈ ಮಾಡ್ತಾರೆ. ಎಳ್ನೀರು ಐಸ್ ಕ್ರೀಮ್ ಅವ್ರು ಮ್ಯಾಂಗೋ ವಿತ್ ಎಳ್ನೀರು ಐಸ್ ಕ್ರೀಮ್ ಅಂತ ಅನಿಸುತ್ತೆ. ಅಲ್ಲಿ ಟೇಸ್ಟ್ ಮಾಡೋಣ ಬನ್ನಿ. ಥ್ಯಾಂಕ್ ಯು. ಸ್ಪೆಕ್ಸ್ ಮಿಸ್ ಆಗೋಯ್ತಂತೆ, ಸ್ಟೈಲಾಗಿ ಹಾಕೊಳ್ಳೋಣ. ಸಾಕು.